ಗೋಡಿಯಾಳ ಬಡಾಲ ಗ್ರಾಮದ ರೈತ ಮತ್ತು ರೈತ ಕವಿ ಶ್ರೀಶೈಲ ಆಳೂರ ಕವಿಗಳ ಲೇಖಕರು. ನಾವು ಈ ಬಿಡದಿಯಲ್ಲಿ ನಡೀತಕ್ಕಂಥ 1.5 ವರ್ಷಕ್ಕಿಂತ ಹೆಚ್ಚಿನ ಹೋರಾಟ ಸತ್ಯಾಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ಈ ಹೋರಾಟಕ್ಕೆ 2-3 ಸಲ ಬಂದು ಭಾಗವಹಿಸಿದ್ದೇವೆ. ಈಗ ನಿನ್ನೆ ನಡ್ಕೊಂಡು ನಡೀತಕ್ಕಂಥ ಈ ಪಾದಯಾತ್ರೆ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ. ಬಿಡದಿಯ ರೈತರು 9,600 ಎಕರೆ ಜಮೀನು ನಾವು ಕೊಡೋಂಗಿಲ್ಲ ಅಂತೇಳಿ ಅವರು 1.5 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಈಗಿನ DK ಶಿವಕುಮಾರ್ ಜಿಯವರ ಸರ್ಕಾರ ಬಿಡೋದಿಲ್ಲ ಅಂತಿದ್ದಾರೆ. ಆದರೆ ನಮ್ಮ ರೈತರು ಈ ಗೋವುಗಳು ಮತ್ತು ಗಿಡ ಮರಗಳು 10 ಲಕ್ಷ ಅಧಿಕ ಮರಗಳು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪರಿಸರ ಸ್ನೇಹಿಯಾಗಿ ಈ ಬಿಡದಿ ಉಳಿಬೇಕಂತಕ್ಕಂಥ ಅವ್ರ ಬೇಡಿಕೆ ನಮ್ಮ ಬೆಂಬಲ ಇದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಲಕ್ಷಾಂತರ ಎಕರೆ ಜಮೀನು ಸ್ವಾಧೀನಪಡಿಸಿಕೊಂಡು 10, 15, 20 ವರ್ಷ ಆಯಿತು. ಆ ಪರಿಹಾರ ಕೊಟ್ಟಿಲ್ಲ. ಚಡ್ಚರ್ ಪೈಪ್ಲೈನ್ ನೀರಾವರಿ ಜಾರಿಯಾಗಿ 10 ವರ್ಷ ಕಳೆದರೂ ಅದನ್ನು ಪರಿಹಾರ ಕೊಟ್ಟಿಲ್ಲ, ಚಾಲನೆಗೊಳಿಸಿಲ್ಲ. ಉತ್ತರ ಕರ್ನಾಟಕ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗಿದೆ, ಮಲತಾಯಿ ಧೋರಣೆ ಮಾಡಲಾಗಿದೆ. ಆದ್ದರಿಂದ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳ ಭೂಸ್ವಾಧೀನ ಪರಿಹಾರ ಕೊಡ್ರಿ, ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸ್ರಿ, ರೈತರಿಗೆ ನೀರು ಕೊಡ್ರಿ, ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟ್ರಿ, ರೈತರನ್ನು ಸಾಲ ಮುಕ್ತಗೊಳಿಸ್ರಿ. ಮಹಿಳಾ ನಾವು ಕುಮಾರಣ್ಣ ಅವರ ಅಭಿಮಾನಿಗಳು ಮತ್ತು ಬಿಡದಿಯ ರೈತರ ಹೋರಾಟಕ್ಕೆ ಬೆಂಬಲಾರ್ಥವಾಗಿ ಸ್ವಂತ ಬಂದಿದ್ದೀವಿ. 2,000 ರೂಪಾಯಿ ಖರ್ಚು ಮಾಡಿಕೊಂಡು ರೈಲ್ವೆಗೆ ಬಂದಿದ್ದೇವೆ. ಕೆಲವು ರೈತರು ಭೂಮಿ ಕೊಡ್ತೀವಿ ಅಂತಾರೆ, ಕೆಲವರು ಏನಾದ್ರು ಅವರಿಗೆ ಕೆಲವು ರೈತರು ಏನೋ ಹಣಕಾಸಿನ ತೊಂದರೆಯಿಂದ ಇದ್ದಂಥ ರೈತರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೆಲವರು ಕೊಡ್ತೀನಿ ಅಂದಿರಬಹುದು. ಆದರೆ 100ಕ್ಕೆ 90 ಜನ ರೈತರು ಕೊಡಲ್ಲ ಅಂತೇಳಿ ಎಷ್ಟು ಜನ ಲಕ್ಷ ಸಂಖ್ಯೆಯಲ್ಲಿ ಕೂಡಿದ್ದಾರೆ. ನಾವು ಕೂಡ ಸಮೀಕ್ಷೆ ಮಾಡಿದ್ದೇವೆ. ಮತ್ತು ಈ ಬೆಂಗಳೂರನ್ನೇ ಯಾಕೆ ಇಷ್ಟೊಂದು ಉದ್ಯಮಗಳನ್ನು ಮಾಡೋದು? ಜನಸಾಂದ್ರತೆ ಹೆಚ್ಚಾಗ್ತದೆ, ಇಲ್ಲಿ ಕೈಗಾರಿಕೆಗಳು ಅತಿಯಾಗೋದ್ರಿಂದ ಅನೇಕ ಸಮಸ್ಯೆಗಳಾಗ್ತವೆ. ಬೇರೆ ಬೇರೆ ಪ್ರದೇಶಗಳಿಗೆ, ಹಿಂದುಳಿದ ಪ್ರದೇಶಕ್ಕೆ, ಹಳ್ಳಿಗಳಿಗೆ ಕೊಂಡೊಯ್ಯಿರಿ ಅಂತೇಳಿ ನಮ್ಮ ಕಳಕಳಿ ವಿನಂತಿ. ಶ್ರೀಶೈಲ ಆಳೂರು, ವಿಜಯಪುರ ಜಿಲ್ಲೆ.